ಲೋಕಸಭಾ ಚುನಾವಣೆಗೂ ಮುನ್ನ ಕೇಂದ್ರ ಸರ್ಕಾರ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳುತ್ತಾ ಪಿಒಕೆ ನಮ್ಮದು ಅಂತ ಹೇಳುವ ಮೂಲಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂಥದ್ದೊಂದು ಬಹಿರಂಗ ಸುಳಿವನ್ನು ನೀಡಿದ್ದಾರೆ. ಜಮ್ಮು ಕಾಶ್ಮೀರ ಮೀಸಲು ತಿದ್ದುಪಡಿ ಮಸೂದೆ 2023 ಹಾಗೂ ಜಮ್ಮು ಕಾಶ್ಮೀರ ಮರು ಸಂಘಟನೆ ವಿಧೇಯಕ ಕುರಿತ ಚರ್ಚೆ ವೇಳೆ ಅಮಿತ್ ಶಾ ಈ ಹೇಳಿಕೆಯನ್ನು ನೀಡಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು 2 ತಪ್ಪುಗಳನ್ನು ಮಾಡಿದರು. ಪಾಕಿಸ್ತಾನ ವಿರುದ್ಧದ ಯುದ್ಧದಲ್ಲಿ ಭಾರತ ಮೇಲುಗೈ ಸಾಧಿಸಿದ ಬಳಿಕವೂ ಕದನ ವಿರಾಮವನ್ನು ಘೋಷಣೆ ಮಾಡಿದರು. ಇನ್ನು 3 ದಿನ ಯುದ್ಧ ನಡೆದಿದ್ದರೆ ಪಿಒಕೆಯು ನಮ್ಮದಾಗ್ತಿತ್ತು. ಅಷ್ಟು ದೊಡ್ಡ ಭೂಮಿಯನ್ನು ನೆಹರು ಮೂರ್ಖತನದಿಂದ ಬಿಟ್ಟುಕೊಟ್ಟರು ಮತ್ತು ನಮ್ಮ ಆಂತರಿಕ ವಿಷಯವಾದ ಕಾಶ್ಮೀರ ಸಮಸ್ಯೆಯನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗಿ ಅಂತಾರಾಷ್ಟ್ರೀಯ ಸಮಸ್ಯೆಯನ್ನಾಗಿ ಬಿಂಬಿಸಿದರು ಅಂತ ಅಮಿತ್ ಶಾ ಚಾಟಿ ಬೀಸಿದ್ದಾರೆ. ಭಾರತದ ವಶವಾದ ಬಳಿಕ ಪಿಒಕೆಗಾಗಿಯೇ ಇಂದು ಮಂಡನೆಯಾದ ನೂತನ ಮಸೂದೆಯಲ್ಲಿ 24 ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ ಅಂತ ಅಮಿತ್ ಶಾ ಮಾಹಿತಿಯನ್ನು ಹಂಚಿಕೊಂಡರು. ಇನ್ನು ನೆಹರು ವಿಷಯ ಪ್ರಸ್ತಾಪಿಸಿದ್ದನ್ನು ಖಂಡಿಸಿ ಕಾಂಗ್ರೆಸ್ ಸಂಸದರು ಸಭಾತ್ಯಾಗ ಮಾಡಿದರು. जम्मू कश्मीर में थिएटर नहीं चलते थे, पूरे देश को मालूम ही नहीं है. जम्मू कश्मीर में थिएटर नहीं चलते थे. सिनेमा धारा 370 खत्म होने के बाद 2021 में जम्मू कश्मीर में पहला थिएटर शुरू हुआ. 30 साल के बाद जम्मू कश्मीर में थिएटर नहीं चलते. मोदी जी प्रधानमंत्री बने तब तक 19 तक जम्मू कश्मीर में थिएटर नहीं चलते थे. पूरे देश को मालूम ही नहीं है. जम्मू कश्मीर में थिएटर नहीं चलते थे. आपके आसन के सामने जिम्मेदारी के साथ कहता हूं कि 2 बड़ी गलतियां जो पंडित जवाहरलाल नेहरू के प्रधानमंत्री काल में हुई, उनके लिए गए निर्णयों से हुई. इसके कारण सालों तक कश्मीर ने सहन करना पड़ा. एक सबसे बड़ी गलती, जब हमारी सेना जीत रही थी, पंजाब का एरिया आते ही सीज फायर कर दिया गया और पाक ऑक्यूपाई कश्मीर का जन्म हुआ. अगर सीज फायर 3 दिन लेट होता तो पाक ऑक्यूपाई कश्मीर आज भारत का हिस्सा. एक आपके आसन के ಸರ್, ಈ ಹಿಂದೆ ರಾಜನಾಥ್ ಸಿಂಗ್ ಕೂಡ ಇದನ್ನೇ ಹೇಳಿದರು. 370 ಅಸಾಧ್ಯ ಅಂದರು, ಅದು ಆಯಿತು. CAA NRC ಅದು ಅಸಾಧ್ಯ ಅಂದರು, ಅದು ಆಯಿತು. ಸರ್ಜಿಕಲ್ ಸ್ಟ್ರೈಕ್ ಅಸಾಧ್ಯ ಅಂದರು, ಅದು ಆಯಿತು. ಅಸಾಧ್ಯ ನಮಗೇನು ಅಸಾಧ್ಯ ಅಲ್ಲ ಇನ್ನು ಮುಂದೆ ಅಂತ, ಎಲ್ಲನೂ ಸಾಧ್ಯನೇ. ವಾಸ್ತವದಲ್ಲಿ ಇವೆಲ್ಲವೂ ಬಹಳ ಚಾಲೆಂಜಿಂಗ್ ಆದಂತಹ ಕಾರ್ಯಾಚರಣೆ ಆಗಿತ್ತು ಅಂತ. ಆರ್ಟಿಕಲ್ 370 ರದ್ದತಿ ಸಾಧ್ಯವೇ ಇಲ್ಲ, ಜನಮತಗಣನೆ ಆಗಬೇಕು ಅಂತೆಲ್ಲ ಎಷ್ಟು ವರ್ಷಗಳ ಕಾಲ ಕತೆ ಕಟ್ಕೊಂಡು ಬಂದ್ವಿ. ಆದರೆ ಯಾವ ಕಾಯ್ದೆಯ ಮೂಲಕ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿತ್ತೋ ಅದರಲ್ಲೇ ಅದರ ರದ್ದತಿಗೂ ಕೂಡ ಉಪಕ್ರಮ ಇತ್ತು, ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಸುಲಭದಲ್ಲಿ ಆಗೋದನ್ನು 30-40 ವರ್ಷ ತಳ್ಕೊಂಡು ಬಂದಿದ್ದು ಯಾರು, ಯಾವ ಕಾರಣಕ್ಕೆ, ಯಾವ ಅಳುಕಿಗೋಸ್ಕರ ಇದನ್ನು ಮುಂದುವರಿಸ್ಕೊಂಡು ಬಂದರು ಅನ್ನೋದು ಇವತ್ತಿಗೂ ಕೂಡ ನಿಗೂಢ. ಆದರೆ ಆ ನಿಗೂಢವಾದಂತಹ ಅತ್ಯಂತ ಸವಾಲಿನ ಕೆಲಸ ಸುಲಭವಾಗಿ ಆಯಿತು. ಸರ್ಜಿಕಲ್ ಸ್ಟ್ರೈಕ್ ಈಗಲೂ ಅದರ ಬಗ್ಗೆ ಅನುಮಾನ, ವಿವಾದ, ಆಕ್ಷೇಪ, ಹಗುರವಾಗಿ ಮಾತನಾಡೋದು ನಡೆದೇ ಇದೆ. ಆದರೆ ಪಾಕ್ ಆಕ್ರಮಿತ ಕಾಶ್ಮೀರ ಅದನ್ನು ಭಾರತ ತನ್ನ ವಶಪಡಿಸ್ಕೊಳ್ಳೋದು ರಕ್ತ ಕ್ರಾಂತಿ ಇಲ್ಲದೆ ಮಾಡಬಹುದು ಅಂತ. ಯಾಕೆಂದರೆ ಅಲ್ಲಿನ ಜನರು ಭಾರತದ ಜೊತೆ ಸೇರೋದಕ್ಕೆ ಉತ್ಸುಕರಾಗಿದ್ದಾರೆ ಅಂತ. ಪಾಕಿಸ್ತಾನದ ಜೊತೆ ಹೋಗೋದಕ್ಕೆ ಯಾವುದೇ ಕಾರಣಗಳಿಲ್ಲ, ಭರವಸೆ ಇಲ್ಲ. ತುತ್ತು ಅನ್ನಕ್ಕೂ ಗತಿ ತತ್ವಾರ ಆಗಿರತಕ್ಕಂತಹ ದೇಶದಲ್ಲಿ, ಗತಿ ಇಲ್ಲದೆ ಇರುವಂತಹ ದೇಶದಲ್ಲಿ ಆ ದೇಶಕ್ಕೆ ಸೇರ್ತೀನಿ ಅಂತ ಅಲ್ಲಿನ ಜನರು ಯಾಕೆ ಬಯಸ್ತಾರೆ ಅಂತ. ಹಾಗಾಗಿ ಅದು ಸುಲಭ, ಅಲ್ಲಿನ ಜನರೇ ಸಿದ್ಧರಾಗಿರುವಾಗ ಅಂತ. ಈಗ ಉದ್ಭವ ಆಗಿರೋದು 2 ಮಸೂದೆಗಳು ಲೋಕಸಭೆಯಲ್ಲಿ ಇವತ್ತು ಪಾಸಾಗಿದೆ. ಆ 2 ಮಸೂದೆಗಳು ಪಿಒಕೆಯನ್ನು ಭಾರತ ಪುನಃ ವಶಪಡಿಸಿಕೊಳ್ಳೋದಕ್ಕೆ ಮುನ್ನುಡಿ ಅಂತ ಈಗ ವ್ಯಾಖ್ಯಾನ ಆಗ್ತಾ ಇದೆ. ಮತ್ತು ಪಿಒಕೆ ಯಾಕೆ ಭಾರತಕ್ಕೆ ಇಂಪಾರ್ಟೆಂಟು, ಯಾಕೆ ನಮಗೆ ಅದು ಕೈ ತಪ್ಪಿತು, ನೆಹರು ಮಾಡಿದ ಆ 2 ಪ್ರಮಾದಗಳು ಯಾವುದು, ಇವುಗಳನ್ನು ನಾವು ತಜ್ಞರ ಬಾಯಿಂದ ಕೇಳಬೇಕು ಅಂತ ಅಮಿತ್ ಶಾ ಇವತ್ತು ಲೋಕಸಭೆಯಲ್ಲಿ ಆ ಕುರಿತಾಗಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಚರ್ಚೆಗೆ ಪ್ರಾಮುಖ್ಯತೆ ಇದೆ. ಪ್ರೊಫೆಸರ್ ಪ್ರೇಮಶೇಖರ್ ಅವರು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಪರಿಣತರು ನಮ್ಮ ಜೊತೆ ಈಗ ನೇರವಾಗಿ ಮೈಸೂರಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಪ್ರೇಮಶೇಖರ್ ಸರ್, ನಮಸ್ಕಾರ.
ನಮಸ್ತೆ ಸರ್. ನಮಸ್ತೆ. ನೀವು ಅನೇಕ ಸಂದರ್ಭಗಳಲ್ಲಿ ಮಾತನಾಡಿದ್ದನ್ನ, ಭಾಷಣ ಮಾಡಿದ್ದನ್ನ ಮತ್ತು ಲೇಖನ ಬರೆದಿದ್ದನ್ನ, ಅಂಕಣ ಬರೆದಿದ್ದನ್ನ ನಾನೆಲ್ಲ ಗಮನಿಸಿದ್ದೀನಿ, ಓದಿದ್ದೀನಿ. ಈಗ ನಾವು ನಿರೀಕ್ಷೆ ಮಾಡಿದಂತಹ ಕ್ಷಣಗಳು ಸಮೀಪಿಸ್ತಾ ಇದೆಯಾ? POK ಯಾಕೆ ಭಾರತಕ್ಕೆ ಇಂಪಾರ್ಟೆಂಟು? POK ಭಾರತಕ್ಕೆ ಸೇರಿಸ್ಕೊಳ್ಳುವಂಥದ್ದು ಸುಲಭವಾ? ಈಗ ಲೋಕಸಭೆಯಲ್ಲಿ ಪಾಸಾಗಿರ್ತಕ್ಕಂಥ 2 ಮಸೂದೆಗಳು, ಜಮ್ಮು ಕಾಶ್ಮೀರ ಮೀಸಲು ಮಸೂದೆ 2023, ಜಮ್ಮು ಕಾಶ್ಮೀರ ಮರು ಸಂಘಟನೆ ರಿಆರ್ಗನೈಸೇಷನ್ ಆ್ಯಕ್ಟ್ 2023, ಇದೆರಡಕ್ಕೂ ಕೂಡ ಲೋಕಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಇವುಗಳಿಂದ ನಮ್ಮ ಕನಸು ನನಸಾಗೋದಕ್ಕೆ ಅನುಕೂಲ ಆಗತ್ತಾ? ನೆಹರು ಮಾಡಿದ ಪ್ರಮಾದಗಳು ಯಾವುದು? ಇನ್ನೂ 3 ದಿನ ಯುದ್ಧವನ್ನು ಮುಂದುವರಿಸಿದ್ರೆ 1947ರಲ್ಲಿ ಇವತ್ತಿನ ಈ POK ಸಮಸ್ಯೆ ಇರ್ತಿರ್ಲಿಲ್ವಾ? ಈ ಕುರಿತಾಗಿ ಅಮಿತ್ ಶಾ ಅವರು ಮಾತನಾಡಿದ್ದಾರೆ. ತಾವು ಈ ಸಂಗತಿಗಳ ಕುರಿತು ಒಂದು ಬೆಳಕು ಚೆಲ್ಲಬಹುದಾ ಅಂತ ತಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಸರ್. ಖಂಡಿತ. ವಿಸ್ತಾರದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನೋಡಿ, ಇದು ಅಮಿತ್ ಶಾ ಬಹಳ ಸಂಯಮದಿಂದ ನೆಹರು ಮಾಡಿದ ತಪ್ಪುಗಳನ್ನ 2ಕ್ಕೆ ಸೀಮಿತಗೊಳಿಸಿದ್ದಾರೆ. ಅಂದ್ರೆ ಸದನದಲ್ಲಿ ಎಲ್ಲವನ್ನು ಹೇಳೋದು ಬೇಡ ಅಂತ ಇದ್ದಿರ್ಬೋದು. ಆದ್ರೆ ಅಧೀರ್ ರಂಜನ್ ಎರಡೇ ಪ್ರಸ್ತಾಪಕ್ಕೆ ಕಾಂಗ್ರೆಸ್ನವರು ಸಭಾತ್ಯಾಗ ಮಾಡ್ಬಿಟ್ಟಿದಾರಲ್ಲ ಸರ್. ಉಳಿದಿದ್ದನ್ನ ಹೇಳಿದ್ರೆ ಬಹುಶಃ ಪಾರ್ಲಿಮೆಂಟಿಗೆ ಬರೋದೇ ಬಿಟ್ಬಿಡ್ತಾರ ಅಂತ. ಆಕ್ಚುಲಿ ಅಧೀರ್ ರಂಜನ್ ಚೌಧರಿ ಚಾಲೆಂಜ್ ಮಾಡಿದ್ರು. ನೆಹರು ಮಾಡಿದ ತಪ್ಪು ಅಂತ ನಾವು 70 ವರ್ಷದಿಂದ ಕೇಳಿ ನಾವು ಸುಸ್ತಾಗಿ ಹೋಗಿದ್ದೀವಿ, ನಾವು ಬೇಸರಗೊಂಡಿದ್ದೀವಿ ಅಂತ ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿವರ ಚರ್ಚೆ ನಡೆಯಕ್ ಸಾಧ್ಯವಂತ ಕೇಳಿದ್ರು. ನಡೆಯಬಹುದು ಅಂತಾನು ಉತ್ತರ ಬಂತು ಬಿಜೆಪಿ ಕಡೆಯಿಂದ, ಸಂಸತ್ ಕಡೆಯಿಂದ. ಹೀಗಾಗಿ ಏನಾಗಿದೆ, ಇಂದು ಆ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಕಾಂಗ್ರೆಸ್ಸೇ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಂಗಾಗಿದೆ. ಸೊ ಅದಕ್ಕೆ ಇದು ಅಮಿತ್ ಶಾ ಅವರು ಅದೇ ಸಂಯಮದಿಂದ 2 ಮಾತ್ರ ಹೇಳಿದ್ದಾರೆ. ಆಕ್ಚುಲಿ ಅದು ಶುರುವಾಗೋದು ಎಂಥದ್ದು ನವೆಂಬರ್ 4, 1947 ಆಲ್ ಇಂಡಿಯಾ ರೇಡಿಯೋದಲ್ಲಿ ಮಾತಾಡ್ತಾ ಜಮ್ಮು ಅಂಡ್ ಕಾಶ್ಮೀರದ ಜನರಿಗೆ ಪ್ಲೆಬಿಸೈಟ್ ನ ಅಧಿಕಾರವನ್ನ ಅವಕಾಶ ಕೊಡ್ತೀವಿ, ಯುದ್ಧ ಮುಗಿದ ಮೇಲೆ ಈ ಕಡೆಗೂ ಅಥವಾ ಆ ಕಡೆಗೆ ಸೇರುವಂತ ನಿರ್ಧಾರ ತಗೋಬಹುದು ಅಂತ ಹೇಳ ಒಂದು ಪ್ಲೆಬಿಸೈಟ್ ವಾಗ್ದಾನ ಕೊಟ್ರಲ್ಲ, ಅದು ಮೊದಲನೇ ತಪ್ಪಾಗ್ತದೆ. ಆನಂತರ ಅದೇ ಎಂಥದ್ದು ಯುನೈಟೆಡ್ ನೇಷನ್ಸ್ ತಗೊಂಡೋದು, UN ತಗೊಂಡೋದ್ರು ಅಲ್ಲಿ ಏನಾಗಿದೆ, ಅದನ್ನ ಭಾರತ ಒಂದು ವಿಕ್ಟಿಮ್, ಪಾಕಿಸ್ತಾನ್ ಅಗ್ರೆಸರ್ ಅಂತ ಚಾಪ್ಟರ್ 6 ನ ಒಂದು ಇದನ್ನ ನಿಯಮಗಳನ್ನ ತಗೊಂಡು ಇದು ಮಾಡ್ಲಿಲ್ಲ. ಚಾಪ್ಟರ್ 7 ಉಲ್ಲೇಖ ಮಾಡಿ ಅವರು ಹೇಳಿದ್ದು ಜಮ್ಮು ಅಂಡ್ ಕಾಶ್ಮೀರ ಡಿಸ್ಪ್ಯೂಟೆಡ್ ಟೆರಿಟರಿ ಇಂಡಿಯಾ ಮತ್ತೆ ಪಾಕಿಸ್ತಾನದ ಮಧ್ಯೆ ಅನ್ನೋದನ್ನ ಯುನೈಟೆಡ್ ನೇಷನ್ಸ್ ನಲ್ಲಿ ನೆಹರು ಬಿಂಬಿಸಿಬಿಟ್ರು. ಅದು ಇನ್ನೊಂದು ದೊಡ್ಡ ಪ್ರಮಾದ ಆಗಿತ್ತು. ಹಾಗೇನಾಗಿದೆ, ಇಡೀ ಚರ್ಚೆಯ ಅಡ್ಡದಾರಿ ಹಿಡಿದು ಹೊರಟೋಯ್ತು. ಅಲ್ಲಿ ಇಂಡಿಯನ್ ಪಾಕಿಸ್ತಾನ 2 ಸಮಾನವಾದ ಪಾರ್ಟಿಗಳು ಜಮ್ಮು ಅಂಡ್ ಕಾಶ್ಮೀರ ವಿಷಯದಲ್ಲಿ ಅನ್ನೋದನ್ನ ನೆಹರು ಯುನೈಟೆಡ್ ಜಾಗತಿಕವಾಗಿ ಬಿಂಬಿಸಿ ತಪ್ಪು ಮಾಡಿದ್ರು. ಆಮೇಲೆ ಇನ್ನು ತುಂಬಾ ಇದೆ, ಅದೆಲ್ಲ ಹೇಳೋದು ಬೇಡ. ನೆಕ್ಸ್ಟ್ ಕೊನೆ ತಗೊಳ್ಳೋದಾದ್ರೆ ಯುದ್ಧ, ಆಮೇಲೆ ಆಕ್ಚುಲಿ ಇಂಡಿಯಾ ಜೋಜಿಲಾ ಪಾಸ್ ಅನ್ನ ನಮ್ಮ ಸೇನೆ ಕ್ರಾಸ್ ಮಾಡ್ಕೊಂಡು ಹೋಗಿ ಕಾರ್ದು ಕಡೆಗೆಲ್ಲ ಹೋಗುವಾಗ ಮೊದಲೇ ಅದನ್ನ ತಡೆದು ನಿಲ್ಲಿಸ್ಬಿಟ್ರು. ಆಮೇಲೆ ಇದು ಕಿಶನ್ ಗಂಗಾ ಬ್ರಿಡ್ಜ್ ನ ಡಿಸ್ಟ್ರಾಯ್ ಮಾಡಬೇಕು ಅಂತ ಇಂಡಿಯನ್ ಆರ್ಮಿ ಕೇಳ್ತಕ್ಕ, ಆ ಮೂಲಕನೇ ಪಾಕಿಸ್ತಾನೀಸು ಅಲ್ಲಿಗೆಲ್ಲ ಬರ್ತಾ ಇದ್ದದ್ದು. ಎಸ್ಪೆಷಲಿ ಈಗ ನಮ್ಮ ಕಾಶ್ಮೀರದ ನಾರ್ದರ್ನ್ ಪಾರ್ಟ್ ಇದು ಎಂತದ್ದು ಏನಿದೆ, ಕಾರ್ಗಿಲ್ ಆ ಕಡೆಗೆ ಅದನ್ನ ಡಿಸ್ಟ್ರಾಯ್ ಮಾಡಬೇಕು. ಹಾಗಾದ್ರೆ ಪಾಕಿಸ್ತಾನಿ ಬರೋದನ್ನ ತಡಿಬಹುದು ಅಂತ ಹೇಳಿದ್ರೆ ನೆಹರು ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಓಕೆ, ಈಗ ತಪ್ಪುಗಳು ಬಹಳ ದೊಡ್ಡದಾಗಿದೆ. ನಾನು ಸರ್ ಕಂಟಿನ್ಯೂ ಆಗೋಕೆ ಇಲ್ಲೊಂದು ನನಗೊಂದು ಸಂದೇಹ ಇದೆ. ನೆಹರು ಯಾಕೆ ಕದನ ವಿರಾಮವನ್ನ ಘೋಷಣೆ ಮಾಡ್ತಾರೆ ಏಕಾಏಕಿ? ಏನ್ ಕಾರಣ, ಏನ್ ಉದ್ದೇಶ ಇತ್ತು? ಇಲ್ಲಿ ನಮಗೆ ಇದು ಹೇಳಿದ್ದು ಹೇಳದೇ ಇರೋದು 2 ಕಾರಣಗಳು ನಮಗೆ ಗೊತ್ತೇ ಇದೆ. ಒಂದು ಹೇಳಿದ್ದು ಅಂದ್ರೆ ಒಂದು ಇಂಡೈರೆಕ್ಟ್ ಆಗಿ ಅವರು ಒಪ್ಪಿಕೊಂಡಿದ್ದೇನು ಅಂತ ಹೇಳಿದ್ರೆ, ನೆಹರು ಶೇಖ್ ಅಬ್ದುಲ್ಲಾ ಅವ್ರ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ರು. ಹೀಗಾಗಿ ಏನಾಗಿದೆ, ಶೇಖ್ ಅಬ್ದುಲ್ಲಾ ಎಲ್ಲಿ ಪಾಪ್ಯುಲರ್ ಆಗಿದ್ದಾರೆ, ಜಮ್ಮು ಅಂಡ್ ಕಾಶ್ಮೀರ್ನ ಯಾವ ಭಾಗದಲ್ಲಿ ಪಾಪ್ಯುಲರ್ ಆಗಿದ್ದಾರೆ, ಅಲ್ಲಿ ಏನಾಗಿದೆ ಅವರ ಪ್ರಭಾವದಿಂದ ಆ ಕಾಶ್ಮೀರವನ್ನ ನಮ್ಮ ಭಾರತದ ಜೊತೆ ಒಂದುಗೂಡಿಸ್ಕೋಬಹುದು. ಎಲ್ಲಿ ಅವರಿಗೆ ಪಾಪ್ಯುಲಾರಿಟಿ ಕಡಿಮೆ ಇದೆ ಅದನ್ನ ನಾವು ಸೇರಿಸ್ಕೊಳ್ಳೋದಕ್ಕಾಗುದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಒಂದು ಇನ್ಫ್ಯಾಕ್ಟ್ ಆಕ್ಚುಲಿ ಅದು ಮುಜಫರಾಬಾದ್, ಅದು ಮೀರ್ಪುರ್, ಅದನ್ನೆಲ್ಲ ಅವರು ಪಾಕಿಸ್ತಾನಕ್ಕೆ ಬಿಟ್ಕೊಡೋದಕ್ಕೆ ನೆಹರು ತಯಾರಾದ್ರು. ಯಾಕಂದ್ರೆ ಅಲ್ಲಿ ಶೇಖ್ ಅಬ್ದುಲ್ಲಾಗೆ ಯಾವುದೇ ಒಂದು ಬೆಲೆ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಆ ಪ್ರದೇಶಗಳು ಪಾಕಿಸ್ತಾನ ಜಮ್ಮು ಅಂಡ್ ಕಾಶ್ಮೀರದ್ದಾಗಿದ್ರು ಅಲ್ಲಿದ್ದವರು ಸುನ್ನಿ ಮುಸ್ಲಿಮರು ಮತ್ತೆ ಪಂಜಾಬಿ ಡಾಮಿನೇಷನ್ ಇತ್ತು ಅಲ್ಲಿ. ಓಕೆ,
ಈ ಕಾರಣಕ್ಕಾಗಿ ಮತ್ತೆ ಇನ್ನು ಮೇಲಕ್ಕೆ ಹೋದ್ರೆ ಗಿಲ್ಗಿಟ್ ಬಾಲ್ಟಿಸ್ತಾನ್, ಗಿಲ್ಗಿಟ್ ಅನ್ನ ಅವಾಗಲೇ ಇದು ಅಲೆಕ್ಸಾಂಡರ್ ಎಂತದ್ದು ಆ ಮನುಷ್ಯ ಅದನ್ನ ಪಾಕಿಸ್ತಾನಕ್ಕೆ ಸೇರಿಸ್ಬಿಟ್ಟಿದ್ದ ಅಲ್ಲಿ ಗಿಲ್ಗಿಟ್ ಸ್ಕೌಟ್ಸ್ ಅನ್ನ. ಹೀಗಾಗಿ ಅದು ಪಾಕಿಸ್ತಾನಕ್ಕೆ ಸೇರೋಯ್ತು ಅಂತ ನೆಹರು ಒಪ್ಕೊಂಡ್ಬಿಟ್ರು ಗಿಲ್ಗಿಟ್ ಮತ್ತೆ ಬಾಲ್ಟಿಸ್ತಾನವನ್ನ. ದೆನ್ ಈ ಕಡೆಗೆ ಇದು ಎಂತದ್ದು ಇಲ್ಲಿ ಕಾರ್ಗಿಲ್ ನಲ್ಲಿ ಅದು ಶಿಯಾಗಳು ಈ ಶೇಖ್ ಅಬ್ದುಲ್ರನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಅದನ್ನು ಪಾಕಿಸ್ತಾನಕ್ಕೆ ಬಿಡೋದಕ್ಕೆ ಹೋಗಿದ್ರು ಅವರು. ಸ್ಕಾರ್ದು ಆ ಕಾರಣದಿಂದಲೇ ನಮಗೆ ಕಳ್ಕೊಂಡದ್ದು ನಾವು. ಓಕೆ, ಸೊ ಇದು ಒಂದು. ಇನ್ನೊಂದು ಕಾರಣ, ಅದನ್ನ ಮುಚ್ಚಿಟ್ಟಿರೋ ಕಾರಣ ಏನು ಅಂತ ಹೇಳಿದ್ರೆ, ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಕೊಡಬೇಕು, ಆ ಮೂಲಕ ಇಂಡಿಯಾ ಮತ್ತೆ ಅಫ್ಘಾನಿಸ್ತಾನ್ ಮತ್ತೆ ಅದರಾಚೆ ಸೋವಿಯತ್ ಯೂನಿಯನ್ಗೆ ಜಿಯೋಗ್ರಫಿಯಲ್ ಕಾಂಟ್ಯಾಕ್ಟ್ ಇರಬಾರದು ಅನ್ನೋದು ಬ್ರಿಟಿಷ್ ಪಾಲಿಸಿ ಆಗಿತ್ತು. ಗ್ರೇಟ್ ಗೇಮ್ ಅಂತ ನಾವು ಏನ್ ಕರಿತೀವಿ 19th ಸೆಂಚುರಿನಲ್ಲಿ, ಅಂದ್ರೆ ಒಂದು ಹಂತದಲ್ಲಿ 1888 ಅಲ್ಲಿ ರಷ್ಯನ್ ಆರ್ಮಿ ಕ್ಯಾಪ್ಟನ್ ಗ್ರೋಂಬಿಚೌಸ್ಕಿ ಅವ್ರ ನೇತೃತ್ವದಲ್ಲಿ ಇದು ಬಂದ್ಬಿಟ್ಟಿತ್ತು, ಎಂತದ್ದು ಹುನ್ಸಾಗ್ ಬಂದ್ಬಿಟ್ಟಿತ್ತು, ಈಗ ಗಿಲ್ಗಿಟ್ನು ದಾಟಕೊಂಡು. ಓಕೆ, ಆವಾಗ ಬ್ರಿಟನ್ ನಲ್ಲಿ ಗ್ರೇಟ್ ಗೇಮ್ ಅನ್ನ ಶುರು ಮಾಡಿ ರಷ್ಯನ್ಸ್ ನ, ಅಂದ್ರೆ ಅನಂತರ ಸೋವಿಯತ್ ಆದ್ರು ಅವರು, ರಷ್ಯನ್ ಆರ್ಮಿಯನ್ನ ಅಫ್ಘಾನಿಸ್ತಾನದ ಆಚೆಗೆ ಇಡಬೇಕು, ಯಾವ ಕಾರಣಕ್ಕೆ ಅವರು ಭಾರತದ ಹತ್ರಕ್ಕೆ ಬರಬಾರದು, ಬಂದ್ರೆ ಇಲ್ಲಿ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತದೆ ಅಂತೇಳಿ ಅದನ್ನ ಶುರು ಮಾಡಿ ಕೊನೆಗೆ 1893-95 ಅಲ್ಲಿ 2 ಅಗ್ರಿಮೆಂಟ್ ಗಳನ್ನ ಮಾಡಿಕೊಂಡು ಅದನ್ನ ಅಫ್ಘಾನಿಸ್ತಾನ್ ರಷ್ಯಾ ಬಾರ್ಡರ್ ಡಿಕ್ಲೇರ್ ಮಾಡಿದ್ರು, ಮತ್ತೆ ಬ್ರಿಟಿಷ್ ಇಂಡಿಯಾ ಮತ್ತೆ ಅಫ್ಘಾನಿಸ್ತಾನ್ ಬಾರ್ಡರ್ ನ ಅವರು ಡೆಲಿನೇಟ್ ಮಾಡಿದ್ರು. ಇದರ ಇತಿಹಾಸವನ್ನ ಮತ್ತು ಮತ್ತೆ ಇದು ಮುಗಿಸ್ಬಿಡ್ತೀನಿ, ಅದು ಒಂದೊಂದು ಲೈನ್ ಹೇಳ್ಬಿಡ್ತೀನಿ. ಈ ಕಾರಣಕ್ಕಾಗಿ ನೆಹರು ಮೇಲೆ ಮೌಂಟ್ ಬ್ಯಾಟನ್ ಮೂಲಕ ಬ್ರಿಟಿಷರು ಹಾಕದ ಒತ್ತಡ ಏನು ಅಂತ ಹೇಳಿದ್ರೆ, ಆಯ್ತು ಕಾಶ್ಮೀರವನ್ನ ಪೂರ್ತಿಯಾಗಿ ಪಾಕಿಸ್ತಾನಕ್ಕೆ ಕೊಡದೇ ಇದ್ರು ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಕಾಶ್ಮೀರ ಪಾಕಿಸ್ತಾನ ಕೊಟ್ಟು ಅಷ್ಟರ ಮಟ್ಟಿಗೆ ಸೋವಿಯತ್ ಬಾರ್ಡರ್ ಇಂದ ಇಂಡಿಯಾ ದೂರ ಹೋಗ್ಬೇಕು, ಇದನ್ನ ಮಾಡೋದಕ್ಕೆ ನೆಹರು ಕೋಆಪರೇಟ್ ಮಾಡಬೇಕು ಅನ್ನೋದು ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಸೊ ಅದನ್ನ ಸಾಧಿಸೋದಕ್ಕೆ ಮೌಂಟ್ ಬ್ಯಾಟನ್ ಇಲ್ಲಿ ಉಳಿಸ್ಕೊಂಡದ್ದು. ಹೀಗಾಗಿ ಅದು ಅದು ಮುಚ್ಚಿಟ್ಟಿರೋ ಸತ್ಯ ಅಂತ ಹೇಳಿದ್ರೆ, ಬ್ರಿಟಿಷ್ ಅದು ಒಂದು ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಗೆ ಅನುಕೂಲವಾಗಲಿ ಅಂತ ಹೇಳಿ ಆ ಪಾರ್ಟ್ ಆಫ್ ಕಾಶ್ಮೀರನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಬಿಟ್ಟು. ಓಕೆ ಸರ್, ಈಗ ನಾವು ನಿರೀಕ್ಷೆ ಮಾಡದಂತೆ ಮೋದಿ ಸರ್ಕಾರ POKಯನ್ನ ಭಾರತಕ್ಕೆ ಸೇರಿಸೋದು, ಈಗಾಗಲೇ ನೂತನ ತಿದ್ದುಪಡಿ ಮಸೂದೆಯಲ್ಲಿ 24 ರಿಆರ್ಗನೈಸೇಷನ್ ಮಸೂದೆಯಲ್ಲಿ 24 ಸ್ಥಾನಗಳನ್ನ POKಗೆ ರಿಸರ್ವ್ ಇಟ್ಟಿದ್ದಾರೆ. ನಾಳೆ ಅದು ಇವತ್ತಲ್ಲ ನಾಳೆ ನಮಗೆ ಬರುತ್ತೆ ಅಂತ. ಸದ್ಯ ಭವಿಷ್ಯತ್ತಿನಲ್ಲಿ ಅದು ಸಾಧ್ಯ ಇರುವಂತಹ ಟಾಸ್ಕ್ ಅಂತ ಲಾಸ್ಟ್ ಕ್ವಶನ್ ಸರ್ ತಮ್ಮ. ಆಕ್ಚುಲಿ 2019 ನಲ್ಲಿ ಅದು ಸಾಧ್ಯತೆ ಇಲ್ಲ ಅಂತ ನನಗೂ ಅನಿಸಿತ್ತು. ಯಾವ ಕಾರಣಕ್ಕಾಗಿತ್ತು, ಎಸ್ಪೆಷಲಿ ನಾವು ಮೀರ್ಪುರ್ ಏರಿಯಾ ತಗೊಳ್ಳೋಣ. ಗಿಲ್ಗಿಟ್ ಬಾಲ್ಟಿಸ್ತಾನ್ 47ರಿಂದ ಅವರು ಪಾಕಿಸ್ತಾನದ ವಿರುದ್ಧ ಹೋರಾಡ್ತಾನೆ ಇದ್ದಾರೆ. ಓಕೆ, ಹೀಗಾಗಿ ಮತ್ತೆ ಭಾರತದ ಕಡೆಗೆ ಒಲವು ಅವರಲ್ಲಿದೆ. ಗಿಲ್ಗಿಟ್ ಬಾಲ್ಟಿಸ್ತಾನ್, ಇವನ್ ಸ್ಕಾರ್ದು ಆ ಕಡೆ ಶಿಯಾಗಳು ಮತ್ತೆ ಬುದ್ಧಿಸ್ಟ್ ಅಲ್ಲಿರೋದು. ಆದ್ರೆ ಈ ಸುನ್ನಿ ಪಂಜಾಬಿಗಳಿರುವಂತ ಮೀರ್ಪುರ್ ಮತ್ತೆ ಮುಜಾಫರಾಬಾದ್ ಇದೆಯಲ್ಲ, ಅದು ನನಗೆ ಸೇರೋದಿಲ್ಲ ಅಂತ ಅನುಮಾನ ನನಗೆ ಯಾಕೆ ಬಲವಾಗಾಯ್ತು 19 ಅಂದ್ರೆ, ನಮ್ಮ ಕ್ಯಾಪ್ಟನ್ ಇದು ಅಭಿನಂದನ್ ಅಲ್ಲಿ ಇದಾದಾಗ ಆದಾಗ ಅವ್ರಿಗೆ ಫಸ್ಟ್ ಅವರ ದೈಹಿಕ ಹಲ್ಲೆ ನಡೆಸಿದ್ದು ಲೋಕಲ್ ಜನಗಳು. ಆತ ಇಂಡಿಯನ್ ಸೋಲ್ಜರ್ ಅನ್ನೋ ಕಾರಣಕ್ಕಾಗಿ ಆ ಪ್ರದೇಶದ ಅಂದ್ರೆ POK ಆ ಲೋಕಲ್ ಜನಗಳು ತಿಳಿಸಿದ್ರು. ಆತನ ಸೇವೆ ಮಾಡಿದ್ದೇ ಪಾಕಿಸ್ತಾನಿ ಆರ್ಮಿ. ಪಾಕಿಸ್ತಾನಿ ಆರ್ಮಿ ಕೈಗೆ ಸಿಕ್ಕಿದಾಗ ಜೀವ ಉಳಿತು ಅವರದು. ಈಗ ಏನಾಗಿದೆ ಅಂದ್ರೆ, ಒಬ್ಬ ಇಂಡಿಯನ್ ಸೋಲ್ಜರ್ ನಮ್ಮ ನೆಲೆಗೆ ಬಂದಿದ್ದಾನೆ ಅಂತ ಆ ಜನ ಆತನ್ನ ಆ ರೀತಿ ಹೊಡಿಬೇಕು ಅಂತ ಹೇಳಿದ್ರೆ ನಮ್ ವಿರುದ್ಧ ಎಂಥ ಒಂದು ದ್ವೇಷ ಇತ್ತು ಅವ್ರಿಗೆ, ಮೀರ್ಪುರ್ ಜನಕ್ಕೆ. ಆಯ್ತಾ, ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ. ಆದ್ರೆ ಈಗ ಮೊನ್ನೆ ನೀವೇ ಪ್ರಸ್ತಾಪ ಮಾಡಿದ್ರಿ, ಈಗ ಶುರು ಮಾತಾಡ್ತಾ ಅಲ್ಲಿ ತುತ್ತು ಅನ್ನಕ್ಕೆ ಕಷ್ಟ ಆಗಿದೆ ಅಂತ. ಎಸ್, ಅದಾದ್ಮೇಲೆ ಆ ಜನ ಬದಲಾಗಿದ್ದಾರೆ. ಆ ಕಾರಣದಿಂದಾಗಿ ಅವರನ್ನು ಮೊನ್ನೆ ದೊಡ್ಡದಾಗಿ ಇಲ್ಲಿ ಗಲಾಟೆ ಮುಜಾಫರಾಬಾದ್ ನಲ್ಲಿ, ಇನ್ಫ್ಯಾಕ್ಟ್ ಹಿಂದೆ ನಮ್ ಭಾರತದ ವಿರುದ್ಧ ನಡೀತಾ ಇದ್ದಂತ ಲಾಲ್ ಚೌಕ್ ದಲ್ಲಿ ನಡೀತಾ ಇದ್ದಂತಲೂ ದೊಡ್ಡದಾದ ಒಂದು ಆಂದೋಲನಗಳು ಮತ್ತೆ ಎಂತದ್ದು ಅದೇನ್ ಹೇಳ್ತಾರೆ ಅದಕ್ಕೆ ಹರ್ತಾಲ್ಗಳು ಪಾಕಿಸ್ತಾನದ ವಿರುದ್ಧ ಮುಜಾಫರಾಬಾದ್ ಮೇಲೆ ಕಂಡು ಬಂದವು. ಯಾಕೆಂದ್ರೆ ಪಾಕಿಸ್ತಾನದಿಂದ ನಮ್ಗೆ ಏನು ಉಪಯೋಗ ಇಲ್ಲ, ನಾವು ಭಾರತ ಹೊರಟೋಗ್ಬೇಕು. ಅದನ್ನ ನೋಡಿದ್ರೆ ನಾವು ಇದೊಂದು ರೀತಿಯ ಅನುಕೂಲ ಸಿಂಧು ಮಾರ್ಗವನ್ನ ಮುಜಾಫರಾಬಾದ್ ಮತ್ತೆ ಇದು ಎಂತದ್ದು ಮೀರ್ಪುರ್ ಜನ ಅನುಸರಿಸ್ತಾ ಇದ್ದಾರ, ಅವ್ರನ್ನ ನಾವು ನಂಬಬಹುದಾ ಅನ್ನೋ ಒಂದು ಅನುಮಾನ ಆಗ್ತದೆ. ಆದ್ರೆ ಗಿಲ್ಗಿಟ್ ಮತ್ತೆ
ಬಾಲ್ಟಿಸ್ತಾನ್ ಮತ್ತೆ ಸ್ಕಾರ್ದು ಜನರ ಬಗ್ಗೆ ನಂಬಿಕೆ ಅನುಮಾನ ಬೇಡ, ಅವ್ರು ಯಾವಾಗಲೂ ನಮ್ಮ ಜೊತೆನಲ್ಲಿ. ಹಾಗೆ ಆದ್ರೆ ಇದು ಸೇರಿಸ್ಕೋಬೇಕು ಅನ್ನೋ ಮಾತನ್ನ ನಮ್ಮ ರಾಜನಾಥ್ ಸಿಂಗ್ ಅವರು 27 ಅಕ್ಟೋಬರ್ ಲಾಸ್ಟ್ ಇಯರ್ ಅಂದ್ರೆ ಇಂಥದ್ದು ಕಾಶ್ಮೀರ ವಾರದ ಆನಿವರ್ಸರಿ ಆ ದಿನ ಓಪನ್ ಆಗಿ ಹೇಳಿದ್ದಾರೆ, ನಮ್ಮ ಮಾರ್ಚ್ ನಮ್ದು ಉತ್ತರದ ಕಡೆಗೆ ಶುರುವಾಗಿದೆ, ಅಲ್ಲೇ ಉತ್ತರದಲ್ಲೇ ಹೋಗಿ ನಾವು ನಿಲ್ಲೋದು ಅಂತ, ಅಂದ್ರೆ ತಗೋತೀವಿ ಎಲ್ಲವನ್ನು ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಆರ್ಮಿ ಆಫೀಸರ್ ಅಲ್ಲಿನ ಜನಬೆಂಬಲ ಇರೋದ್ರಿಂದ ಇದು ಭಾರತ ಸರ್ಕಾರಕ್ಕೆ ಸಾಧ್ಯವಿರುವಂತಹ ಕೆಲಸ ಅಂತ ತಾವು ಹೇಳ್ತಾ ಇದ್ದೀವಿ. ಜನಬೆಂಬಲ ಅಂತ ಹೇಳಿ ಗಿಲ್ಗಿಟ್ ಬಾಲ್ಟಿಸ್ತಾನ್ ಸ್ಕಾರ್ದು ಮೇಲೆ ನಮಗೆ ಬೆಂಬಲ ಇದೆ, ಆಯ್ತಾ. ಅದೇ ಮಾತನ್ನ ನಾನು ಎಕ್ಸಾಕ್ಟ್ಲಿ ಅದ್ರ ಬಗ್ಗೆ ಹೇಳೋದಿಲ್ಲ. 2019 ನಲ್ಲಿ ನಮ್ಮ ಸೈನಿಕರನ್ನ ಆ ತರ ಥಳಿಸಿದವರು ಈಗ ಊಟಕ್ಕಿಲ್ಲ ಅಲ್ಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಕಡೆ ಮಾತಾಡ್ತಾ ಇದ್ದಾರಂತೆ. ಒಂದಿನ ಎಲ್ಲವೂ ಸರಿಯಾದ್ರೆ ಮತ್ತೆ ನಮ್ಮ ವಿರುದ್ಧ ತಿರುಗಿ ಬಿಡಬಹುದು. ಸುನ್ನಿ ಪಂಜಾಬೀಸ್ ಅವರು ವಿ ಕಾಂಟ್ ರಿಲೈ ಅಪಾನ್ ದೆಮ್. ಕಾಶ್ಮೀರಿಗಳೆಲ್ಲ. ಥ್ಯಾಂಕ್ ಯು ಸರ್ ಪ್ರೇಮ್ಶೇಖರ್ ಸರ್, ಸಾಕಷ್ಟು ಮಹತ್ವದ ಸಂಗತಿಗಳನ್ನ ತಾವು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸ್ವಾತಂತ್ರ್ಯದ ಬಳಿಕ POKಯನ್ನು ಪಾಕಿಸ್ತಾನ ಆಕ್ರಮಿಸಿಕೊಳ್ಳುತ್ತೆ. ಅದಕ್ಕೆ ಕಾರಣ ನೆಹರು 47ರಲ್ಲಿ ಯುದ್ಧ ನಡೆದಾಗ ಇನ್ನು 3 ದಿನ ಯುದ್ಧ ನಡೆದಿದ್ರೆ ಭಾರತದ ವಶಕ್ಕೆ ಇವತ್ತಿನ ಆಜಾದ್ ಕಾಶ್ಮೀರ್ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಇವೆರಡೂ ಸೇರ್ತಾ ಇತ್ತು. ನೆಹರು ಮಾಡಿದ ಪ್ರಮಾದದ ಕಾರಣಕ್ಕೆ ಶಾಶ್ವತವಾಗಿ ಇವತ್ತೇನು ಟೆರರ್ ಲಾಂಚಿಂಗ್ ಪ್ಯಾಡ್ ಅಂತ ನಾವೇನು ಹೇಳ್ತೀವಿ ಆ ಭಾಗ, ಪಾಕಿಸ್ತಾನ ಭಾರತದ ಮೇಲೆ ಟೆರರ್ ದಾಳಿಯನ್ನು ಮಾಡ್ತಾ ಇದೆ ಅಂದರೆ ಲಾಂಚಿಂಗ್ ಪ್ಯಾಡ್ ಇದೇನೆ POK. ಅದೇ ನಮ್ಮ ಭಾರತದ ಎಲ್ಲ ಸಮಸ್ಯೆಗಳ ಮೂಲ ಮತ್ತು ಅದನ್ನು ವಶಕ್ಕೆ ಪಡೆಯೋದೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ಇದು 13,297 ಚದರ್ ಮೈಲಿ POK ಸ್ಥಾನವನ್ನು ನಾವು ವಶಪಡಿಸ್ಕೊಳ್ಬೇಕು ಅಂತ. ಸುಮಾರು 40 ಲಕ್ಷ ಜನಸಂಖ್ಯೆ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರ, ಆಜಾದ್ ಕಾಶ್ಮೀರ್ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಅಂತ 2 ಭಾಗ ಇದೆ. ಇದನ್ನು ಪ್ರೇಮ್ಶೇಖರ್ ಅವರು ಕೂಡ ಹೇಳಿದ್ರು. ಮೊದಲು ಗಿಲ್ಗಿಟ್ ಬಾಲ್ಟಿಸ್ತಾನದ ಜನ ಸಂಪೂರ್ಣವಾಗಿ ಭಾರತದ ಪರ ಇದ್ದರು. ಈಗ ಆಜಾದ್ ಕಾಶ್ಮೀರದಲ್ಲೂ ಕೂಡ ಈಗ ಉಂಟಾಗಿರುವಂತಹ ಸಾಮಾಜಿಕ ಆರ್ಥಿಕ ಕ್ಷೋಭೆಯ ಕಾರಣಕ್ಕೆ ಅವರು ಭಾರತವೇ ವಾಸಿ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಅದು ಉತ್ತಮವಾದಂಥ ಬೆಳವಣಿಗೆ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಈಗಾಗಲೇ ಆರ್ಟಿಕಲ್ 370 ರದ್ದತಿಯ ನಂತರ ಕಾಶ್ಮೀರ ಸಂಪೂರ್ಣವಾಗಿ 70% ಅಲ್ಲಿ ಶಾಂತಿ ನೆಲೆಸಿದೆ. ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯ ನಂತರ ಸಿನಿಮಾ ಗೃಹಗಳು ತೆರೆದಿದೆ ಅಂದರೆ ಕಾಶ್ಮೀರದಲ್ಲಿ ಎಂತಹ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿರಬಹುದು ಅಂತ. ಅಷ್ಟು ಮಾತ್ರ ಅಲ್ಲ, 94ರ ನಂತರ ಭಯೋತ್ಪಾದನೆ ಚಟುವಟಿಕೆ ಜಾಸ್ತಿಯಾದ ಬಳಿಕ ಒಟ್ಟು 40,000 ಚಿಲ್ಲರೆ 40,164 ಭಯೋತ್ಪಾದಕ ಕೃತ್ಯಗಳು ನಡೆದಿದೆ. 1994ರಿಂದ 2004ರವರೆಗೆ 2004ರಿಂದ 2014ರವರೆಗೆ 7,217 ಭಯೋತ್ಪಾದಕ ಕೃತ್ಯಗಳು ನಡೆದಿದೆ. ಆದರೆ 2014ರಿಂದ 2023ರವರೆಗೆ ಮೋದಿ ಆಡಳಿತದ ಅವಧಿಯಲ್ಲಿ 2,000 ಭಯೋತ್ಪಾದಕ ಕೃತ್ಯಗಳು, 40,000 ಎಲ್ಲಿ, 7,000 ಎಲ್ಲಿ, 2,000 ಎಲ್ಲಿ, ಅಂದರೆ 70% ಭಯೋತ್ಪಾದಕ ಕೃತ್ಯ ಇವತ್ತು ತಹಬಂದಿಗೆ ಬಂದಿದೆ ಅಂತ. ಸುಮಾರು ಭಯೋತ್ಪಾದನೆ 45,000 ಜನ ಈ ಅವಧಿಯಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದೆಲ್ಲವೂ ಇವತ್ತು ಪರಿಸ್ಥಿತಿ ತಿಳಿಗೊಳ್ಳೋದಕ್ಕೆ, ಹಿಡಿತಕ್ಕೆ ಬರೋದಕ್ಕೆ ಆರ್ಟಿಕಲ್ 370 ರದ್ದತಿ ಕಾರಣ ಅಂತ. 2026ರ ವೇಳೆಗೆ ಭಯೋತ್ಪಾದನೆ ಸಂಪೂರ್ಣ ನಿರ್ಮೂಲನೆ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಈ POK ಭಾರತಕ್ಕೆ ಪುನಃ ಭಾರತದ ತೆಕ್ಕೆಗೆ ಬರೋದು ಕೂಡ ಒಂದು ಅಜೆಂಡಾ ಆಗಿರಬಹುದು ಎಂಬುದು ಅದಕ್ಕೆ ಪೀಠಿಕೆಯಾಗಿ ಈಗ 2 ಮಸೂದೆಗಳನ್ನು ಈ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಆ 2 ಮಸೂದೆಗಳು ಪಾಸಾದರೆ ಜಮ್ಮು ಕಾಶ್ಮೀರ ಮೀಸಲು ತಿದ್ದುಪಡಿ ವಿಧೇಯಕ 2023, ಜಮ್ಮು ಕಾಶ್ಮೀರ ರಿಆರ್ಗನೈಸೇಷನಲ್ ಆ್ಯಕ್ಟ್ 2023 ಇದೆರಡೂ ಕೂಡ ಪಾಸಾಗಿದೆ. ಇದು ಮುನ್ನುಡಿಯನ್ನು ಬರೆಯುತ್ತೆ POKನ ವಶಪಡಿಸಿಕೊಳ್ಳೋದಕ್ಕೆ ಅಂತ, ಹೊಸ ಭರವಸೆಯನ್ನು ಹುಟ್ಟುಹಾಕಿದೆ ಅಂತ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.